ಸೊಸೆ ಸೊಸೆ ತಕಿಟ ತಕದಿನ ತಂಕ ತಕಿಟ ತಕ ತಕದಿನ ತಕ ತಕದಿನ ತಕ ತಕದಿನ ಧನಿ ಧನಿ ದ ಗರಿ ಧನಿ 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 ರಿ ಧನಿ 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 ದ ಮಗ ಮದನಿ ದ ಚೇತನ್ ಇದ್ದೀನಿ ನಾನು ಬದುಕೋದಿಲ್ಲ ಅನ್ನೋ ವಿಷಯ ಗೊತ್ತು. ಚೇತನ್ ಚೆನ್ನಾಗಿ ನೋಡ್ಕೊಬೇಕು. ಅವನ್ಕೊಂದ್ ಒಳ್ಳೆ ಹುಡುಗಿ ನೋಡಿ ಇನ್ನೊಂದು ಮದ್ವೆ ಮಾಡಿ ಅಂತ ನನ್ನ ಕಳಿಸ್ಕೊಡಿ. ಸಾಯ್ಬೇಕು. ಏನ್ ಮಾಡ್ತಿದ್ರಿ? ಬಿಡಿ, ನಾನು ಸಾಯ್ಬೇಕು. ಬಿಡಿ ಮಾವ, ನಾನು ಸಾಯ್ಬೇಕು. ಅಲ್ಲ ಚೇತನ್, ನೀವೇನ್ ಮಾಡಕ್ ಹೊರಟಿದ್ರಿ? ಸಾಯೋದಕ್ಕ? ಅಲ್ಲ, ಸತ್ತು ಏನ್ ಸಾಧನೆ ಮಾಡ್ತೀರಿ ನೀವು? ಯಾವ ಪುರುಷಾರ್ಥಕ್ಕೆ? ಅಲ್ಲ ಅಳಿಯಂದ್ರೆ, ಇತ್ತು ಮಗಳು ನಮ್ಮನ್ನು ಬಿಟ್ಟು ಹೊಟ್ಟೋದ್ಲು. ಈ ನೀವಾದ್ರೂ ಮಗನ ಸ್ಥಾನದಲ್ಲಿ ಇರ್ತೀರಿ ಅಂತ ಸಮಾಧಾನವಾಗಿದ್ರೆ ನೀವು ಇಂಥ ಕೆಲಸ ಮಾಡಕ್ ಹೋಗೋದಾ? ಅಂದ್ರೆ ನಮಗೆ ನೀವು ಕೈ ಕಟ್ಟು ಹೋಗ್ಬೇಕು ಅಂತಿದ್ದೀರಾ? ನಿಮಗೆ ಯಾಕೆ ಮನ್ಸು ಬಂತು? ಯಾಕೆ ಹೇಗ್ ಮಾಡಕ್ ಹೋದ್ರಿ? ಅಲ್ಲ, ಸ್ವಲ್ಪ ಹೊತ್ತ ಮುಂಚೆ ನೀವೇ ನನಗ್ ಬುದ್ಧಿ ಹೇಳ್ತಿದ್ರಿ. ಈಗ ನೀವೇ ಇಂಥ ಕೆಲಸ ಮಾಡ್ಕೊಳಕ್ ಹೊರಟ್ರು ಸರಿನಾ ಹೇಳಿ? ಇಲ್ಲ, ದುಃಖ ತಡೆಯಕ್ಕಾಗ್ಲಿಲ್ಲ. ವಸುತ ಇಲ್ಲದೆ ನನ್ನ ಕೈ ಬದುಕೋದಿಕ್ಕಾಗೋದಿಲ್ಲ ಅನ್ಸಕ್ ಶುರು ಆಗೋಯ್ತು. ಅವಳು ಇಲ್ಲದ ಬದುಕು ನನಗೆ ಬೇಡ ಅನ್ಸ್ಬಿಡು. ಬದುಕೋದ್ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ರೆ ನೀವು ಹೊರಟೋದ್ರೆ ನಮ್ಮ ಗತಿ ಚೆನ್ನಾಗಿದೆ ಬಿಡಿ. ಒಳ್ಳೆ ನಿರ್ಧಾರನೇ ತಗೋತಿದ್ರಿ ನೋಡಿ. ಯಾರಿಗೆ ಆಗ್ಲಿ ಅವರವ್ರ ಜೀವ ತೆಕ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಹಾಗೆ ಮಾಡ್ಲೂಬಾರ್ದು. ಭಗವಂತನ ಅನುಮತಿ ಬಂದಾಗ ನಾವೆಲ್ಲರೂ ಹೊರಡಲೇಬೇಕು. ನಮ್ಮ ಪ್ರೀತಿ ಪಾತ್ರರಾದವರು ನಮ್ಮನ್ನು ಬಿಟ್ಟು ದೂರ ಹೋದಾಗ ನಮ್ಗೆ ಬದುಕೋದು ಯಾಕೆ ಅಂತಾನೆ ಅನ್ಸುತ್ತೆ. ಹಾಗಂತ ಬದುಕ್ತಾ ಇರಬಾರ್ದು. ನಾವು ಬದುಕಲೇಬೇಕು. ಅರ್ಥ ಮಾಡ್ಕೊಳ್ಳಿ. ನೋಡಿ ಚೇತನ್, ನಮ್ಮ ಮಗಳ ಸಾವಿನ ದುಃಖ ತಡ್ಕೊಳ್ಳೋ ಶಕ್ತಿನ ನೀವು ತಂದ್ಕೊಡ್ಬೇಕು. ಅದನ್ ಬಿಟ್ಟು ತಪ್ಪು ತಿಳ್ಕೊಬೇಡಿ. ನನ್ನ ಮಗಳು ನಿಮ್ಮನ್ನ ಎಷ್ಟು ಆವರಿಸ್ಕೊಂಡಿದ್ಲು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಅವಳ ಋಣ ಇದ್ದಿದ್ದೆ ಅಷ್ಟು. ವಸುಧ ಅನ್ನೋದು ಮುಗ್ದು ಹೋಗಿರೋ ಕತೆ. ಅವಳಿನ್ ಯಾವತ್ತೂ ವಾಪಸ್ ಬರಲ್ಲ. ದುಡುಕಿ ಇಂಥ ಪ್ರಯತ್ನ ಮಾಡಬೇಡಿ. ಸರಿ ಮಾವ. ನನಗೆ ಸರಿ ಅನ್ನೋದಲ್ಲ, ನನಗೆ ಮಾತು ಕೊಡಿ. ಇನ್ ಮುಂದೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಭಾಷೆ ಕೊಡಿ. ನಿಮಗೆ ತಪ್ಪಾಗಿದೆ. ಮೇಲಿಂದ ಖಂಡಿತ ಈ ಥರ ಮಾಡಲ್ಲ. ನೀನು ಮಲ್ಕೋ ಹೋಗು. ನಾನು ಇದ್ರ ಜೊತೆನೇ ಇರ್ತೀನಿ. ಮಾವ ಪರವಾಗಿಲ್ಲ. ಚೇತನ್, ಪರವಾಗಿಲ್ಲ. ಇವ್ರು ಇವತ್ತಿನ ಬನ್ನಿ.
ರಾಘವ್, ನೀವ್ ಇವಳನ್ನ ಹಿಡ್ಕೊಂಡು ಮುದ್ದಾಡಿದ್ದೀರಾ? ಮಕ್ಕಳನ್ನ ಹೀಗೆ ಬಾಚಿ ಹಚ್ಕೊಳಕ್ಕೆ ಎಷ್ಟು ಸುಖ ಅನ್ಸುತ್ತಲ್ಲ. ಅದ್ ಸರಿ, ನಿಮ್ ಮಗಳು ನೋಡಕ್ ಹೇಗಿದ್ದಾಳೆ? ಚೆನ್ನಾಗಿದ್ದಾಳ? ಮುದ್ದಾಡಿದ್ದೀನಿ. ನನ್ ಹೇಗಿದ್ದಾಳ? ನಿನ್ ಹಾಗೆ ಇದ್ದಾಳೆ. ಎಲ್ಲ ಬರೀ ಸುಳ್ಳು. ಫೋಟೋ ಅತ್ತೆ ನಂಗೆ ತೋರಿಸಿದ್ರು. ಥೇಟ್ ನಿಮ್ ಹಾಗೆ ಇದ್ದಾಳೆ. ಕಣ್ಣು, ಹುಬ್ಬು, ಮೂಗು, ತುಟಿ, ಗಲ್ಲ ಎಲ್ಲ ನಿಮ್ ಥರಾನೇ. ಮೋಸ ಮಾಡ್ಬಿಟ್ಲು ನನ್ಗೆ. 9 ತಿಂಗಳು ಹೊತ್ತು ಹೆತ್ತಿರೋದ್ ನಾನು. ನನ್ ಶಾಪ್ ಸ್ವಲ್ಪನಾದ್ರೂ ಬೇಡ ನಿನ್ಗೆ? ಬೇಡ ನಿನ್ಗೆ? ನನ್ಗಂತೂ ಸ್ವರ್ಗ ಸಿಕ್ಕಾಗಿದೆ. ಬಂಗಾರಿ. ಒಂದ್ ನಿಮಿಷ ಬರ್ತೀನಿ. ತಾಯಿ ಅಂತ ತಾಯಿಗೆ ಯಾಕೋ ಮೋಸ ಮಾಡ್ತಿದ್ಯಾ? ಅವಳ ಮಗುನ ಯಾಕೋ ಕಿತ್ಕೊಂಡೆ? ಪ್ರತಿದಿನ ಪ್ರತಿಕ್ಷಣ ಅವಳಿಗೆ ನಾನು ಸುಳ್ಳು ಹೇಳಕ್ಕಾಗಲ್ಲ, ಮೋಸ ಮಾಡಕ್ಕಾಗಲ್ಲ. ಇಂದದು ಅವಳ ಮಗು ಅಲ್ಲ ಅಂತ ಗೊತ್ತಾದ್ರೆ ಅವಳ ಬದುಕೆ ಇರಲ್ಲ. ಯಾಕೋ ಹೀಗ್ ಮಾಡ್ತಿದ್ಯಾ? ಯಾಕೋ ಹೀಗ್ ಮಾಡ್ತಿದ್ಯಾ? ಮಿಸ್ಟರ್ ರಾಘವ್, ನಾಳೆ ನಿಮ್ಮ ಮಿಸ್ಸಸ್ಸನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನಾಳೆ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಡಿಸ್ಚಾರ್ಜ್ ಸಮರಿ ಬರ್ಕೊಡ್ತೀನಿ. ನಿಮ್ಗೇನು ಆಗೇ ಇಲ್ವಲ್ಲ, ನೀವು ನಾಳೆ ಮನೆಗೆ ಹೊರಟ್ಬಿಡಿ. ಸರಿ ಡಾಕ್ಟರ್. ಡಾಕ್ಟರ್, ಅಂದಾಗೆ ಆ ಬಾಡಿಗೆ ಹೆಂಗ್ಸು ಏನಾದ್ಲು? ಆ ಬಾಡಿಗೆ ಹೆಂಗ್ಸ್ ಏನಾದ್ಲು ಅಂತ ಗೊತ್ತಿಲ್ಲ. ಡೆಲಿವರಿ ಆಗಿದ್ದು ಅವಳು ನಾಪತ್ತೆ. ದುಡ್ಡಿನ ವಿಷಯ ಏನಾಯ್ತು? ಯಾವ ದುಡ್ಡು ಡಾಕ್ಟರ್? ರೀ, ನಾನು ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದೀನಿ, ನಿಮ್ ಮರ್ಯಾದೆ ಉಳಿಸಿದ್ದೀನಿ. ನೀವು ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದಿರಲ್ವಾ? ಮಿಸ್ ಮಾಡೋಂಗಿಲ್ಲ. ಮಿಸ್ ಮಾಡ್ಬಿಟ್ರೆ? ಮಿಸ್ ಮಾಡಿದ್ರೆ ಮಾಡಿರೋ ಕಳ್ಳ ವ್ಯವಹಾರ ಎಲ್ಲ ಬಯಲು ಮಾಡ್ಬಿಡ್ಬೇಕಾಗುತ್ತಷ್ಟೇ. ಡಾಕ್ಟರ್, ದುಡ್ಡು ಮಾತ್ರ ಮುಖ್ಯ ಅಲ್ವಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ಬಿಡಿ. ಆದ್ರೆ ಡಾಕ್ಟರ್, ನೀವು ನನಗೆ ಇನ್ನೊಂದು ಸಹಾಯ ಮಾಡಬೇಕು. ಹೇಳಿ, ಏನು? ಏನಿಲ್ಲ, ನನ್ನ ಮಗು ಯಾವಾಗ ನೋಡಿದ್ರು ಆ ಕೀರ್ತಿ ಹತ್ರ ಇರತ್ತೆ. ನನ್ನ ಗಂಡ ತಗೊಂಡೋಗಿ ಅವಳ ಹತ್ರ ಕೊಡ್ತಾನೆ. ಆ ಕೀರ್ತಿಗೆ ಅವಳ ಮಗು ಸತ್ತೋಗಿರೋ ವಿಷಯ ಇನ್ನೂ ಗೊತ್ತಿಲ್ಲ. ಹೇಳಿದ್ರೆ ಆಘಾತ ಆಗತ್ತೆ ಅಂತ ಅವಳಿಂದ ವಿಷಯನ ಮುಚ್ಚಿಟ್ಟಿದ್ದಾರೆ. ನನ್ನ ಗಂಡನ ಸ್ವಲ್ಪ ಹೇಳಿ ಆ ಮಗು ನನ್ನ ಹತ್ರನೇ ಇರಲಿ ಅಂತ. ಸರಿ, ಹೇಳ್ತೀನಿ. ಹಲೋ ಡಾಕ್ಟರ್. ಹಲೋ, ಬನ್ನಿ ಕೇಶವ್ ಅವರೇ. ನಿಮ್ಮ ಮಿಸ್ಸಸ್ ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನೀವು ಮನೆ ಕರ್ಕೊಂಡು ಹೋಗ್ಬೋದು. ಹೌದಾ? ಅದ್ ಸರಿ, ಮಗು ಎಲ್ಲಿ? ಮಗು ನನ್ನ ತಮ್ಮ ಮತ್ತೆ ನಾಲ್ಕನೇ ಹತ್ರ ಇದೆ. ಏನು, ತಮ್ಮನ ಹತ್ರ ಬಿಟ್ಟಿದ್ದೀರಾ? ಬುದ್ಧಿ ಬೇಡ್ವೇನ್ರಿ ನಿಮ್ಗೆ? ಮಗು ಯಾವಾಗ್ಲೂ ತಾಯಿ ಹತ್ರ ಇರ್ಬೇಕು. ಎಳೆ ಮಗುನ ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ದೀರಾ. ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಏನ್ರಿ ಮಾಡ್ತೀರಾ? ತಮಾಷೆ ಏನ್ರಿ? ಸಾರಿ ಡಾಕ್ಟರ್, ಅದು ನೋನೋ, ಕೀರ್ತಿ ಅವ್ರಿಗೆ ಇವಾಗ ತಾನೇ ಡೆಲಿವರಿ ಆಗಿದೆ. ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮಗುನ ಹಾಗೆಲ್ಲ ಅಲ್ಲಿ ಬಿಡ್ಬೇಡಿ. ನೋಡಿ, ಮೊದ್ಲು ಹೋಗಿ ಮಗುನ್ ತಂದು ತಾಯಿ ಪಕ್ಕ ಮನಗಿಸಿ. ಅವ್ರು ಹೇಳಿದ್ದು ನಿಮ್ಗೇನೆ. ಬೇಗ ಹೋಗಿ ಮಗುನ ತಗೊಂಡ್ಬನ್ನಿ. ಅಂದ್ರೆ ಡಾಕ್ಟರ್ ಮಾತಿಗೂ ಬೆಲೆ ಇಲ್ವಾ? ಇದು ಹೀಗೆ ಮುಂದುವರಿಯುತ್ತಾ? ಗಾಯತ್ರಿ, ಅವ್ರು ಹೇಳ್ತಾರಂತ ನಾವು ಮಾಡೋಕ್ಕಾಗಲ್ಲ. ಅವ್ರಿಗೇನು ಗೊತ್ತು ನಮ್ಮ ಸಂಬಂಧಗಳ ಬಗ್ಗೆ? ನನಗೆ ಗೊತ್ತು, ಇದು ಹಾಸ್ಪಿಟಲ್ ಮಾತ್ರ ಅಲ್ಲ, ಮನೆಗೆ ಹೋದ್ರೆ ಈ ಕಾಟ ತಪ್ಪಿದ್ದಲ್ಲ ಅಂತ.
ಇದನ್ನ ಹೀಗೆ ಬಿಟ್ರೆ ನನ್ನ ಕತೆ ಅಷ್ಟೇನೆ. ಈಗೇನು ನೀವು ಹೋಗಿ ಮಗುನ ತಗೊಂಡ್ಬರ್ತೀರೋ ಇಲ್ವೋ? ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ನಿಮ್ಮನ್ನು ಕಾಯ್ತಾ ಕೂತ್ಕೊಳ್ಳೋದಕ್ಕೆ ನಾನೇನು ದಡ್ಡಿ ಅಲ್ಲ. ನಾನೇ ಹೋಗಿ ಮಗುನ ತಗೊಂಡ್ಬರ್ತೀನಿ. ಗಾಯತ್ರಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡ. ಹಾಗೇನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ಬಿಡಿ ನನ್ನ. ಗಾಯತ್ರಿ, ಕೀರ್ತಿ, ಅರೆ ಅಂಜಲಿ, ಹೇಗಿದ್ಯಾ? ನಿನಗೂ ಹೆಣ್ಮಗು ಆಯ್ತಂತೆ. ಸಾರಿ, ನೋಡಕ್ಕೆ ಬರಕ್ಕಾಗ್ಲಿಲ್ಲ. ನೀನ್ ನನ್ ಮಗು ನೋಡಕ್ ಬಂದ್ಯಾ? ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ನನ್ಗೂ ಹೆಣ್ಮಗುನೇ ಆಗಿರೋದು. ನೋಡು ಹೇಗಿದೆ. ನನ್ನ ಮಗುನ ನನಗೆ ತೋರಿಸ್ತಾ ಇದ್ಯಾ? ಏನ್ ಹೇಳ್ತಿದ್ಯಾ ಅಂಜಲಿ? ನಿನಗೆ ಯಾರಮ್ಮ ಹೇಳಿದ್ದು ಇದು ನಿನ್ ಮಗು ಅಂತ? ಅಯ್ಯೋ, ಇದು ನನ್ ಮಗುನೇ. ಯಾಕೆ, ಏನಾಯ್ತು? ಆಗಿರೋದು ನಿನಗೇನೆ. ಇದು ನಿನ್ ಮಗು ಅಲ್ಲ, ನನ್ ಮಗು. ಏನ್ ಹೇಳ್ತಿದ್ಯಾ ಅಂಜಲಿ? ತಲೆಗೆಟ್ಟಿದ್ಯಾ ನಿನ್ಗೆ? ತಲೆ ನಿನಗೆ ಕೆಟ್ಟಿದೆ ಅಷ್ಟೇ. ವಿಷಯನ ಸರಿಯಾಗಿ ತಿಳ್ಕೋ ಕೀರ್ತಿ. ಎಲ್ರೂ ಸೇರಿ ನಿನ್ನ ಫೂಲ್ ಮಾಡಿದ್ದಾರೆ. ನಿನ್ ಮಗು ಹುಡ್ತಿದ್ದ ಹಾಗೇನೆ ಸತ್ತೋಯ್ತು. ಏನ್ ಹೇಳ್ತಿದ್ಯಾ ನೀನು? ಇಲ್ಲ ಇಲ್ಲ. ಹೌದು ಕೀರ್ತಿ, ನಿನ್ ಮಗು ಸತ್ತೋಯ್ತು. ಇರೋ ವಿಷಯ ಹೇಳಿದ್ರೆ ನಿನ್ಗೆ ಶಾಕ್ ಆಗ್ಬಿಡತ್ತೆ. ಅದಕ್ಕೆ ಹಾಗೆ ಹೀಗೆ ಅಂತ ನಿನ್ ಗಂಡ ಮತ್ತೆ ಕೇಶವ್ ಸೇರ್ಕೊಂಡು ನನ್ ಮಗುನ ತಂದು ನಿನಗ್ ತೋರಿಸಿದ್ದಾರೆ. ನೀನು ಈ ಮಗುನ ನಿನ್ ಮಗು ಅಂತಾನೆ ತಿಳ್ಕೊಂಡಿದ್ದೆ. ಬೇಕಿದ್ರೆ ಹೋಗಿ ಡಾಕ್ಟರ್ನ ಕೇಳು, ಯಾರನ್ನ ಬೇಕಾದ್ರೂ ಕೇಳು. ಅಷ್ಟೇ ಯಾಕೆ, ಸ್ವತಃ ನಿನ್ ಗಂಡನ್ನೇ ಕೇಳು. ನಿನ್ ಮಗು ಬದುಕುಳಿದಿಲ್ಲ. ವಿಷಯ ನಿನಗ್ ಗೊತ್ತಾದ್ರೆ ಎಲ್ಲಿ ಆಘಾತ ಆಗ್ಬಿಡತ್ತೋ ಅಂತ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದಾರೆ. ಆದ್ರೆ ನಾನ್ ಯಾಕೆ ಮುಚ್ಚಿಡ್ಲಿ? ನನ್ ಮಗುನ ನಿನ್ ಕೈ ಕೊಡೋ ಹಣೆ ಬರ ನನಗೆ ಹಾಕ್ಬೇಕು. ಕೊಡಿ ಇಲ್ಲಿ ನನ್ ಮಗುನ. ಬಿಡು, ನೋಡು, ಸುಮ್ಮನೆ ನನ್ನ ಮಗುನ ನಾನು ಕೊಟ್ಬಿಡು ಕೀರ್ತಿ. ಬಿಡು ಸುಮ್ಮನೆ. ನೀನ್ ಮಾಡಿರೋ ಪಾಪ ಏನ್ ಕಡಿಮೆನಾ? ನನ್ನ ವಿಷಯದಲ್ಲಿ ಎಷ್ಟೆಲ್ಲ ಆಟ ಆಡ್ದೆ ನೀನು. ನಮ್ಮ ತಂದೆನ ಒತ್ತೆ ಹಾಳಾಗಿಟ್ಕೊಂಡು ಅವ್ರನ್ನ ನನ್ನಿಂದ ದೂರ ಮಾಡಿ ಕೊಡಬಾರ್ದ ಹಿಂಸೆನ ಕೊಟ್ಟೆ. ಅದಕ್ಕೆಲ್ಲ ತಕ್ಕ ಶಾಸ್ತಿ ಆಗೋದ್ ಬೇಡ್ವಾ? ಅದಕ್ಕೆ ಆ ದೇವ್ರು ನಿನ್ ಮಗುನ ಕಿತ್ಕೊಂಡಿದ್ದಾನೆ. ಅನ್ಭವ್ಸು. ನಮ್ ತಂದೆನ ಒಂದೇ ಒಂದ್ಸಾರಿ ತೋರ್ಸು ಅಂತ ನಿನ್ನ ಬೇಡ್ಕೊಂಡೆ. ಆದ್ರೆ ನಿನ್ ಮನ್ಸು ಕರಗ್ಲೇ ಇಲ್ಲ. ನನ್ ನೋವನ್ನ ನೀನು ಎಂಜಾಯ್ ಮಾಡಿ. ಆದ್ರೆ ಈಗ ಆ ದೇವ್ರು ನಿನ್ ಮಗುನೇ ಕಿತ್ಕೊಂಡ. ಜೊತೆಗೆ ನಿನ್ನ ನಗುನೂ ಕಿತ್ಕೊಂಡ. ಹೇಗಿದೆ ಆಟ? ಮೆರಿತಾ ಇದ್ದೆ ಅಲ್ವಾ?
ಇಡೀ ಒಗ್ಗಟ್ಟು ಕುಟುಂಬದ ಪಿಲ್ಲರ್ ಅನ್ನೋ ತರ ಮಾತಾಡ್ತಿದ್ದೆ. ಒಗ್ಗಟ್ಟು ಕುಟುಂಬನ ಹಾಗೆ ಕಾಪಾಡ್ತೀನಿ ಹೀಗೆ ಕಾಪಾಡ್ತೀನಿ ಅಂತ ಜಂಬ ಕೊಚ್ಕೋತಿದ್ದೆ ಅಲ್ವಾ? ಆದ್ರೆ ಒಗ್ಗಟ್ಟು ಕುಟುಂಬನ ಕಾಪಾಡೋದಿರ್ಲಿ, ಒಗ್ಗಟ್ಟು ಕುಟುಂಬದ ಕುಡಿನೂ ನಿನ್ ಕೈಯಲ್ಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನಾನು ನೋಡು, ನಿನಗೆ ಕೀರ್ತಿ ಹೀಗಾಯ್ತು? ಪಾಪ ನೀನು ಆ ಮನೆನ ಉದ್ಧಾರ ಮಾಡೋದಕ್ಕಿಂತ ತಾನೇ ಬಂದಿರೋಳು. ಹಾಗಿದ್ಮೇಲೆ ಆ ದೇವ್ರು ಯಾಕೆ ನಿನ್ ಮಗುನ ಕಿತ್ಕೊಂಡ? ನಿಮ್ಮಮ್ಮ ಆ ಮನೆ ಬಿಟ್ಟು ಹೋಗಿ ಮಾಡಿರೋ ಮೋಸ ಎಲ್ಲನೂ ಬಡ್ಡಿಗೆ ಬಡ್ಡಿ ಬೆಳೆದು ಚಕ್ರ ಬಡ್ಡಿ ಸಮೇತ ತೀರಿಸ್ತಾ ಇದೆ. ಅನುಭವಿಸು. ಎಲ್ಲ ನನ್ನ ಕಣ್ಮುಂದೆನೆ ಅನುಭವಿಸ್ತಾ ಇದೀಯಾ. ನೋಡು ಕೀರ್ತಿ, ನನ್ ಮಗು ಹೇಗಿಲ್ಲ ನೋಡು. ನೋಡು ನೋಡು ನೋಡು. ಆ ದೇವ್ರು ನಿನ್ ಹೊಟ್ಟೆ ಉರ್ಸೋದಕ್ಕೆ ಅಂತಾನೆ ಈ ಮಗುನ ನನಗ್ ಕೊಟ್ಟಿದ್ದಾನೆ. ನೋಡಮ್ಮ. ಹೇಳಿಮ್ಮ. ರಾಘವ, ಈಗ ಶೀಲಾ ಹಾಸ್ಪಿಟ್ಲಿಗೆ ಹೊರಟಿದ್ದಾಳೆ. ಊಟ ಬಟ್ಟೆ ಎಲ್ಲ ಕಳಿಸಿದ್ದೀನಿ. ಕೀರ್ತಿ ಹೇಗಿದ್ದಾಳ? ಹುಷಾರಾಗಿದ್ದಾಳೆಮ್ಮ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಡಾಕ್ಟರ್ ಬಂದಿದ್ರು. ನಾಳೆ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹೌದಾ? ರಾಘವ, ಕೀರ್ತಿಗೆ ತನ್ನ ಮಗು ಇಲ್ಲ ಅನ್ನೋ ಸತ್ಯ ಇನ್ನೂ ಗೊತ್ತಿಲ್ಲ ತಾನೆ? ಇಲ್ಲಮ್ಮ, ಮಗು ಇನ್ಕ್ಯುಬೇಟರ್ ಇದೆ ಅಂತ ಹೇಳಿದ್ದೀನಿ. ಆಗಾಗ ಅದಕ್ಕೆ ಮಗುನ್ ತೋರಿಸಿ ಅವಳು ಮಗು ಅಂತ ನಂಬಿಸಿದ್ದೀನಿ. ಪಾಪ ಅವಳು ಹಾಗೆ ನಂಬ್ಕೊಂಡಿದ್ದಾಳೆ. ಈಗ ಸದ್ಯಕ್ಕೆ ಹಾಗೆ ನಡೀಲಿ ರಾಘವ. ಮುಂದೆ ಸಮಯ ನೋಡಿ ಸತ್ಯ ಹೇಳಿದ್ರೆ ಆಯ್ತು. ನೀನ್ ಹೇಗೋ ಇದನ್ನ ಮ್ಯಾನೇಜ್ ಮಾಡಪ್ಪ. ನಾನ್ ಮ್ಯಾನೇಜ್ ಮಾಡ್ತೀನಮ್ಮ. ಈಗ ಕೀರ್ತಿಗೆ ತನ್ನ ಮಗುನು ಇಲ್ಲ ಅನ್ನೋದು ಗೊತ್ತಾದ್ರೆ ಇನ್ನೂ ದೊಡ್ಡ ಶಾಕ್ ಆಗತ್ತೆ ಕಣೋ. ನೀವೇನು ಯೋಚನೆ ಮಾಡ್ಬೇಡಿಮ್ಮ, ನಾನೆಲ್ಲ ನೋಡ್ಕೋತೀನಿ. ಈಗಲೂ ಅದಕ್ಕೆ ಮಗುನ ಕೀರ್ತಿ ಹತ್ರ ಇದೆ. ಅದ್ರ ಜೊತೆ ಆಟ ಆಡ್ತಾ ಅವಳು ಖುಷಿಯಾಗಿದ್ದಾಳೆ. ಏನೋ ನಾಟಕ ಮಾಡಿ ಇದನ್ನೆಲ್ಲ ನಿಭಾಯಿಸ್ಬೇಕು. ಯಾವುದಕ್ಕೂ ಹುಷಾರಾಗಿರಪ್ಪ. ಹ. ಮಗು ಎಲ್ಲಿ? ಯಾವ ಮಗು? ಯಾವ ಮಗು ಅಂದ್ರೆ ನಮ್ಮ ಮಗು. ಸೊಸೆ